guys, welcome back to our YouTube channel, Crazy Sisters Teju and Diksha. ಸೊ ಗೈಸ್, ಈ ವಿಡಿಯೋ ಸ್ಟಾರ್ಟಿಂಗ್ ಮಾತ್ರ ಅವಳನ್ನ ಎತ್ಕೊಂಡೆ, ಇವಾಗ ಅವಳು ಬೇಕಾಗಿಲ್ಲ ನಮಗೆ. ಸೊ ಬನ್ನಿ ನಾವು ಮಾತಾಡೋಣ. ಸೊ ನಾನು ಈ ವಿಡಿಯೋಲಿ ಏನು ಮಾಡ್ತಿದ್ದೀನಿ ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾವು ರೀಸೆಂಟಾಗಿ ಪಾಂಡಿಚೇರಿಗೆ ಹೋಗಿದ್ವಿ. 1 ಮಂತೇ ಆಗಿದೆ, ಆಲ್ರೆಡಿ 2 ಮಂತ್ ಆಗಿದೆ. ಸೊ ಅದು ಮಾಡೋಣ ಅಂದ್ಕೊಂಡು ವಿಡಿಯೋನ ಇವತ್ತು ಫೈನಲ್ ಆಗಿ ಮಾಡ್ತಾ ಇದ್ದೀನಿ. ಏನಂತಂದರೆ ಡೀಟೇಲ್ಸು, ಹೆಂಗೆ ಹೋದ್ವಿ, ಹೆಂಗೆ ಬಂದ್ವಿ, ಆಮೇಲೆ ಅಲ್ಲಿ ಎಲ್ಲಿದ್ವಿ, ಸೊ ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ ಆಗಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ನೀವು ಕೂಡ ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗ್ಬೋದು. ಸೊ ಬನ್ನಿ ಕುತ್ಕೊಂಡು ಮಾತಾಡೋಣ. ನಿಂತ್ಕೊಂಡು ಕೈಯೆಲ್ಲ ನೋಡ್ತಾ ಇದೆ. ಸೊ ಗೈಸ್, ನಾವು ಕಾರಿಂದ ಹೋದ್ವಿ. ನಾರ್ಮಲ್ 5 ಸೀಟರ್, 5 ಜನ ಇರೋ ಥರ ಡ್ರೈವರು ಸೇರಿಸಿ. ಸೊ ಏನಕ್ಕೆ ಕಾರಲ್ಲಿ ಹೋದ್ವಿ ಅಂತಂದರೆ, ನಾವು ಬುಕ್ಕಿಂಗ್ ಏನು ಮಾಡಿದ್ವಿ ಅಂದರೆ ಟ್ರೈನ್ ಟಿಕೆಟ್ ತಾನೇ ಸಿಗುತ್ತೆ ಬಿಡು ಅಂತ ಅಂದ್ಕೊಂಡು ನಾವಿದ್ವಿ. ಬಟ್ ಟ್ರೈನ್ ಬುಕ್ ಮಾಡಬೇಕಂತಂದರೆ ನೀವು ಒಂದು 2 ಮಂತ್ಸ್ ಮುಂಚೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಏನೋ ತತ್ಕಾಲಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ನಮಗೆ ಸಿಕ್ಕೇ ಇಲ್ಲ. ಸೊ ನೀವು ಟ್ರೈನಲ್ಲಿ ಹೋದರೆ ತುಂಬ ಕಡಿಮೆ ಆಗುತ್ತೆ. ಮತ್ತು ಎಷ್ಟಿತ್ತು ಇರಿ, ನಾನು ಬರ್ಕೊಂಡಿದ್ದೆ ತೋರಿಸ್ತೀನಿ. ಸೊ ಟ್ರೈನ್ಗೆ ಬಂದು 265ನ ಒಂದು 275, 300 ಅಂತಲೇ ಇಟ್ಕೊಂಡಿರಿ. ಸೊ ಒಬ್ರಿಗೆ ಹೋಗೋಕ್ಕೆ 300 ಆಗುತ್ತೆ, ಬರೋಕ್ಕೆ 300 ಆಗುತ್ತೆ. ಸೊ 600 ಟ್ರೈನಿಗೆ ಆಗುತ್ತೆ. ಮತ್ತು ಟ್ರೈನ್ ಬಂದು ಪುದುಚೇರಿ ಎಕ್ಸ್ಪ್ರೆಸ್ ಅಂತ ಒಂದಿದೆ. ಸೊ ನಾವು ಬೆಂಗಳೂರಿಂದ ಹೋಗಿದ್ದಲ್ವ, ಬೆಂಗಳೂರಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಹೋಗ್ಬೋದು, ಇಲ್ಲ ಯಶವಂತಪುರಿಂದ ಹೋಗ್ಬೋದು. ಇನ್ನೊಂದು ಯಾವುದೋ ಇದೆ ಅಲ್ವಾ, ಇನ್ನೊಂದು ಯಾವುದಿರೋದು KR ಮಾರ್ಕೆಟು. ಸೊ ನೀವು ಎಲ್ಲಿಂದ ಬೇಕಾದರೂ ನಿಮಗೆ ಯಾವ್ದು ಹತ್ರ ಇದೆಯೋ ಅಲ್ಲಿಂದ ಹೋಗ್ಬೋದು, ಪುದುಚೇರಿ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು. ಸೊ ಅದ್ರ ಮೇಲೆ ರೇಟ್ ಕೂಡ ಡಿಫರ್ ಆಗುತ್ತೆ ಎಷ್ಟು ಅಂತ ಅಂದ್ಬಿಟ್ಟು. ಸೊ ಇಲ್ಲಿಂದ ಹೋದ್ವಿ ಟ್ರೈನಲ್ಲಿ. ಬಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಬಸ್ಸಲ್ಲಿ ಒಬ್ಬರಿಗೆ 1000 ಏನೋ ಆಗುತ್ತೆ ಅನಿಸುತ್ತೆ. ನಾವೇನು ಅಂದ್ಕೊಂಡ್ವಿ, ಟ್ರೈನ್ ಸಿಕ್ಕಿಲ್ವಲ್ಲ, ಸೊ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಬಸ್ಸು 1000 ರೂಪೀಸ್ ಅಂತ ಇತ್ತು. ಆ್ಯಂಡ್ ನಮಗೆ ಸ್ಪೆಷಲಾಗಿ ಬಸ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ, ಕಾರ್ ಕೂಡ ಅನ್ಕಂಫರ್ಟಬಲ್ ಆಗೇ ಇರುತ್ತೆ. ಯಾಕಂತಂದರೆ ನಮ್ಗೆ ಎಲ್ಲರಿಗೂ ಒಂಥರ ಫೀಲ್ ಆಗುತ್ತೆ. ಸೊ ಟ್ರಾವೆಲಿಂಗ್ ಮಾಡೋವಾಗ ಟ್ರೈನ್ ಅಂತಂದರೆ ಜಾಸ್ತಿ ಸ್ಪೇಸ್ ಇರುತ್ತೆ ಮತ್ತು ಏರ್ ಎಲ್ಲ ಇರುತ್ತಲ್ವ, ಏನಷ್ಟು ಅನಿಸಲ್ಲ. ಸೊ ಬಸ್ಸಲ್ಲಿ ಹಂಗೆ AC ಬಸ್ ಅಂತಂದರೂ ಆಗೋದೇ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಕಾರಲ್ಲೇ ಹೋಗೋಣ. ಆಲ್ಮೋಸ್ಟ್ ಬಸ್ಸಲ್ಲಿ ಹೋದ್ರೂ ಸೇಮ್ ಅಷ್ಟೇ, ಬಸ್ಸಲ್ಲಿ ಕಾರಲ್ಲಿ ಎಲ್ಲ ಒಂದೇ ರೇಟ್ ಆಗುತ್ತೆ ಅಲ್ವಾ. ಸೊ ಕಾರಲ್ಲಿ ಫ್ಯೂಲ್ ಎಷ್ಟು ಹಾಕಿದ್ವಿ ಅಂದರೆ, ಹೋಗೋವಾಗ 5000 ಏನೋ ಹಾಕ್ಸಿದ್ವಿ. ಸೊ ಫುಲ್ ಟ್ಯಾಂಕ್ ಏನೋ ಆಯಿತು. ಆ್ಯಂಡ್ ಅಲ್ಲಿ ಎಲ್ಲ ಫುಲ್ ಸುತ್ತಾಡಿ ವಾಪಸ್ ಬರೋವಾಗ ಒಂದು ಸ್ವಲ್ಪ ಬೇಕಿತ್ತು ಅಂತಂದ್ಬಿಟ್ಟು ಒಂದು 2000 3000 ಏನೋ ಹಾಕಿದ್ವಿ. ಸೊ ಫ್ಯೂಲ್ಗೆ 7000 ಆಯಿತು. ಬಸ್ಸಲ್ಲಿ ಹೋಗಿದ್ರು ಆಲ್ಮೋಸ್ಟ್ ಅಷ್ಟೇ ಆಗ್ತಿತ್ತಲ್ವ, ಒಂದು ಸತಿಗೆ 1000 ಅಂತ ಇಟ್ಕೊಂಡ್ರು. ಸೊ ಅದಕ್ಕೆ ಫಸ್ಟು ನೀವು ಟ್ರೈನಿಗೆ ನೋಡಿ. ಟ್ರೈನ್ ಬುಕ್ ಆಗೇ ಇಲ್ಲ ಅಂತಂದರೆ ಬಸ್ ಟ್ರೈ ಮಾಡಿ, ಇಲ್ಲ ಅಂತಂದರೆ ಈ ಥರ ಕಾರ್ ಏನಾದರೂ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಹೋದ್ವಿ. ಫಸ್ಟ್ ಡೇ ಏನು ಮಾಡಿದ್ವಿ ಅಂದರೆ, ಲೇಟ್ ಆಗೋಯ್ತು ಸ್ವಲ್ಪ ಹೋಗೋದಕ್ಕೆ. ಸ್ವಲ್ಪ ರೂಟ್ ಎಲ್ಲ ನಮಗೆ ಗೊತ್ತಿಲ್ವಲ್ಲ, ಸೊ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ವಿ. ಆ್ಯಂಡ್ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅಲ್ಲಿ ಹೋಗಿ ನಾವು ರೂಮ್ ಹುಡ್ಕಿದ್ವಿ. ಸೊ ಈ ಥರ ಮಿಸ್ಟೇಕ್ ನೀವು ಮಾಡಲೇಬೇಡಿ. ಫಸ್ಟೇ ಎಲ್ಲ ರೂಮ್ ಎಲ್ಲ ನೋಡಿಕೊಂಡು ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡ್ಬೋದು ಅಂತಾರೆ. ಸೊ ನೀವು ಆನ್ಲೈನಲ್ಲೇ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ಅಲ್ಲಿ ಹೋಗಿದ ತಕ್ಷಣ ಸ್ಟ್ರೈನ್ ಆಗಲ್ಲ. ನಾವು ಟ್ರಾವೆಲ್ ಮಾಡೇ ಸ್ಟ್ರೈನ್ ಆಗಿರುತ್ತೆ. ಆ್ಯಂಡ್ ತಿರ್ಗಿ ಅಲ್ಲಿ ಹುಡ್ಕೊಂಡು ಕುತ್ಕೊಂಡು ಫುಲ್ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಸೊ ನಾವು ಮಧ್ಯಾಹ್ನ ಊಟ ಕೂಡ ಮಾಡಿದ್ದಿಲ್ಲ, ಅದೇ ಟೆನ್ಷನಲ್ಲಿ ಹೋಟೆಲೆಲ್ಲ ಹುಡುಕಿ ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಿಲ್ಲ. ಹೋದ್ವಿ, ರಾಕ್ ಬೀಚ್ ಹತ್ರ ಹೋದ್ವಿ. ರಾಕ್ ಬೀಚ್ ನೋಡಿಕೊಂಡು ಅಲ್ಲಿ ರಾಕ್ ಬೀಚಿಂದ ಒಂದು ಸ್ವಲ್ಪ ಹಿಂಗೆ ಬಂದರೆ ಅಲ್ಲೇ ರಾಕ್ ಬೀಚ್ ಹತ್ರನೇ ಇರುತ್ತೆ ಒಂದು ಫುಡ್ ಸ್ಟ್ರೀಟ್ ಥರ ಇದೆ, ಅಲ್ಲಿ ಫುಲ್ಲು ವೆಜ್ಜೇ ಇರುತ್ತೆ. ಸೊ ಅಲ್ಲಿ ನೀವು ಒಳಗಡೆ ಹೋಗಿ ಎಲ್ಲ ವೆರೈಟಿ ಅಲ್ಲಿಗೆ ಸಿಗುತ್ತೆ, ತಿನ್ಬೋದು. ಡಿನ್ನರ್ ಮಾಡಿದ್ವಿ. ಆಮೇಲೆ ಫ್ರೆಂಚ್ ಕಾಲೋನಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಟ್ ಫುಲ್ ಮಾಡೋಕ್ಕಾಗಿಲ್ಲ. ಆಮೇಲೆ ಹೋಪ್ ಕೆಫೆ ಹೋಗ್ಲೇಬೇಕಂತಿದ್ವಿ, ಬಟ್ ಅವತ್ತು ಹಬ್ಬ ಟೈಮಲ್ಲಿ ಇತ್ತಲ್ವ, ಸೊ ಅದಕ್ಕೆ ಅವ್ರು ಕ್ಲೋಸ್ ಮಾಡಿದ್ರು, ಹೋಗೋಕ್ಕಾಗಿಲ್ಲ. ಸೊ ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ, ಈ ಥರ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಫಸ್ಟ್ ಡೇ ಫ್ರೆಂಚ್ ಕಾಲೋನಿ ಹೋಗ್ಬಿಟ್ಟು ಒಂದು ಚರ್ಚ್ ಇದೆ, ಬಸಿಲಿಕಾ ಅಂತ, ಆ ಚರ್ಚ್ಗೆ ಹೋಗಿ ರಾಕ್ ಬೀಚ್ ಹೋಗಿ ಆಮೇಲೆ ಲಂಚ್ ಬಂದು ಹೋಪ್ ಕೆಫೆ ಇಲ್ಲಾಂದರೆ ಕೆಫೆ ಡೇ ಹಾರ್ಟ್ಸಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟೊಂದೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಹೋಗಿದ್ದೀವೆಲ್ಲಾನು. ಸೊ ಫಸ್ಟ್ ಡೇ ಈ ಥರ ಇತ್ತು. ಆಮೇಲೆ ರೂಮ್ ಬಂದು ಕಷ್ಟಪಟ್ಟು ಹುಡುಕಿ ಎಲ್ಲ ಎಷ್ಟು ಜಾಸ್ತಿ ರೇಟ್ ಹೇಳ್ತಾರೆ. ಆಮೇಲೆ ಎಲ್ಲ ಏನಂತಾರೆ, ನಾರ್ಮಲ್ ರೂಮ್ ಥರ ಇರುತ್ತೆ, ಅದಕ್ಕೆ ಎಷ್ಟೊಂದು ಜಾಸ್ತಿ ರೇಟ್ ಹೇಳ್ತಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಅರ್ಜೆಂಟಾಗಿರಲಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ದೀಕ್ಷಾ ರೂಮ್ ಹೆಸರೇನು, ಲಾರುವೆಲ್ ಅಂತ
ಓಕೆ ಆಗೇ ಇತ್ತು, ಬಟ್ ತುಂಬ ಚಿಕ್ಕದಾಗಿತ್ತು. ಬರೀ ರೂಮ್ ಆ್ಯಂಡ್ ವಾಶ್ರೂಮು ತುಂಬ ಚಿಕ್ಕದಾಗಿತ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ನಾವಿನ್ನ ಜಾಸ್ತಿ ಕಾಸು ಕೊಟ್ಟು ಚೆನ್ನಾಗಿರೋದಕ್ಕೆ ಹೋದ್ರೂ ನಾವು ಹೋಗಿದ್ದು ಎಷ್ಟೊತ್ತಿಗೆ ಸಾಯಂಕಾಲ ಹೋದ್ವಿ, ಒಂದು 5 ಗಂಟೆ ಆ ಥರ. ತಿರ್ಗಾ ಬೆಳಗ್ಗೆ 10 ಗಂಟೆಗೆ ಚೆಕ್ಔಟ್ ಮಾಡಲೇಬೇಕು. ಏನಕ್ಕೆ ಅಷ್ಟೊಂದು ಕಾಸು ಕೊಡೋದು ಅಂದ್ಬಿಟ್ಟು ಇದು 800 ಏನೋ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಹೋದ್ವಿ. ಫ್ರೆಶ್ ಅಪ್ ಆದ್ವಿ, ಬೆಳಗ್ಗೆ ಫ್ರೆಶ್ ಅಪ್ ಆದ್ವಿ. ಆ್ಯಂಡ್ ಬೆಳಗ್ಗೆ ರೆಡಿಯಾಗಿ ತಿರ್ಗಾ ಫ್ರೆಂಚ್ ಕಾಲೋನಿಯಲ್ಲಿ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಫೋಟೋ ತೆಕ್ಕೊಳ್ಳೋಕ್ಕಾಗಿಲ್ಲ ಅಂದ್ಬಿಟ್ಟು ತಿರ್ಗಾ ಫ್ರೆಂಚ್ ಕಾಲೋನಿಗೆ ಹೋದೆ. ರೆಡಿಯಾಗಿ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲ ಸೆಕೆಂಡ್ ಡೇ ಅಲ್ವಾ. ಸೊ ಫೋಟೋ ಎಲ್ಲ ತೆಕ್ಕೊಂಡು ಇನ್ನೊಂದು ಬೀಚ್ ಲೈಕ್ ಸ್ವಲ್ಪ ದೂರ, ಈ ಕಡೆ ರಾಕ್ ಬೀಚ್ ಇದೆ, ಇನ್ನೊಂದು ಸ್ವಲ್ಪ ದೂರ ಹೋದರೆ ಸೆರೆನಿಟಿ ಬೀಚ್ ಅಂತ ಇದೆ. ಸೊ ಆ ಕಡೆ ಹೋಗೋಣ, ಇಲ್ಲಿ ಬೇಡ ಇರೋದು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನೋಡ್ಬಿಟ್ಟಿದ್ವಿ. ಸೊ ಆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ಮಧ್ಯಾಹ್ನ ಅಷ್ಟರಲ್ಲಿ ಅಲ್ಲಿ ಹೊರಟ್ವಿ. ಅಲ್ಲೋಗಿ ಡ್ರೆಸ್ ಚೇಂಜ್ ಮಾಡಿ ಫುಲ್ ಬೀಚಲ್ಲೇ ಆಟ ಆಡಿದ್ವಿ. ಸೆರೆನಿಟಿ ಬೀಚಲ್ಲಿ ಸಾಯಂಕಾಲ ಆಗೋ ತನಕ, ಕತ್ಲಾಗೋ ತನಕ, ಅವ್ರು ಬಿಡೋ ತನಕನೂ ಆಟ ಆಡಿದ್ವಿ. ಆ್ಯಂಡ್ ಅಲ್ಲೇ ಬೀಚ್ ಹತ್ರ ಅದು ಇದು ಏನಾದರೂ ತಿನ್ಕೊಂಡು ಎಲ್ಲ ಆಟ ಆಡ್ಕೊಂಡಿದ್ವಿ. ಆಮೇಲೆ ಬೀಚ್ಗೆ ಒಂದು ಸ್ವಲ್ಪ ದೂರ, ಎಷ್ಟು ದೂರ ಇರುತ್ತೆ, ವಾಕಬಲ್ಲೇ. ಸೊ ಅಲ್ಲಿ ಒಂದು ರೂಮ್ ಇತ್ತು, ಅದು ನಮ್ಮ ಫ್ರೆಂಡ್ ಅವ್ರದ್ದೇನೆ. ನೀವು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ನಾನು ಆ ವಿಡಿಯೋಲಿ ಹೇಳಿದ್ದೆ. ಸೊ ನೀವು ಪಾಂಡಿಚೇರಿಗೆ ಬಂದರೆ ಈ ರೂಮಿಗೆ ಬನ್ನಿ, ಚೆನ್ನಾಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ನಂಬರ್ ಹಾಕ್ತೀನಿ ಅಂದಿದೆ, ಬಟ್ ಹಾಕಿಲ್ಲ. ಸೊ ಇವಾಗ ನಾನು ಈಸ್ಕೊಂಡು ಈ ವಿಡಿಯೋಲಿ ಹಾಕಿರ್ತೀನಿ ನಂಬರ್ನ. ಸೊ ನಮ್ಗೆ ಇಷ್ಟ ಆಯಿತು ರೂಮು. ಇನ್ನೂ ಹೊಸ್ದಾಗಿ ಕಟ್ಟಿದ್ದಾರೆ ಬಿಲ್ಡಿಂಗ್ನ, ಹೊಸ ಬಿಲ್ಡಿಂಗು. ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು ಆ್ಯಂಡ್ ಸ್ಪೇಷಿಯಸ್ ಆಗಿ ಕೂಡ ಇತ್ತು. ರೇಟ್ ಕೂಡ ರೀಸನಬಲ್ ಆಗೇ ಇತ್ತು. ಮೇ ಬಿ ಅವ್ರು ಇವಾಗ ಚೇಂಜ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಬಟ್ ನಂಬರ್ ಹಾಕಿರ್ತೀನಿ. ಸೊ ಇದು ಸೆರೆನಿಟಿ ಬೀಚ್ ಹತ್ರ ಇರೋದು. ಸೊ ನಾನು ಸೆಕೆಂಡ್ ಡೇಗೆ ಸೆರೆನಿಟಿ ಬೀಚ್ ಅಂತ ಬರ್ಕೊಂಡಿದ್ದೆ. ಆಮೇಲೆ ಟೆಂಪಲ್, ವಿನಾಯಗರ್ ಟೆಂಪಲ್ ಅಂತ ಇದೆ, ಅದು ಬಂದ್ಬಿಟ್ಟು ಗಣೇಶ ಟೆಂಪಲು. ಅಲ್ಲಿ ಒಂದು ಆನೆ ಇತ್ತು ಆಯಿತಾ. ಅದು ಲೈಕ್ ಸ್ವಲ್ಪ ವಯಸ್ಸಾಗಿತ್ತು ಅನಿಸುತ್ತೆ ಆನೆಗೆ. ನಾವೇನು ಆನೆ ನೋಡೋಣ ಅಂತ ಹೋದ್ವಿ. ಆಮೇಲೆ ಅಲ್ಲಿ ಹೋಗಿದ್ಮೇಲೆ ಫೋಟೋ ಹಾಕಿತ್ತು. ಏನಾಯಿತು, ಒಂದೇ ದೇವಸ್ಥಾನ ಇರೋದು, ಬಟ್ ಎಷ್ಟೊಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಆನೆ ದೇವಸ್ಥಾನ ಅಂತ ಒಬ್ರು ಹೇಳ್ತಾರೆ, ವಿನಾಯಕ ದೇವಸ್ಥಾನ ಅಂತ ಒಬ್ರು ಹೇಳ್ತಾರೆ, ವಿನಾಯಗರ್ ಅಂತ ಒಬ್ರು ಹೇಳ್ತಾರೆ, ಗಣೇಶ ದೇವಸ್ಥಾನ ಅಂತಾರೆ. ಎಷ್ಟೊಂದು ದೇವಸ್ಥಾನ, ನಾನು ಎಷ್ಟೊಂದು ದೇವಸ್ಥಾನ ಇದೆಯಾ ಅಂತ ಅಂದ್ಕೊಂಡೆ, ಬಟ್ ಎಲ್ಲದಕ್ಕೂ ಒಂದೇ ಇದು. ಸೊ ಅಲ್ಲಿ ಹೋಗ್ಬಿಟ್ಟು ಆನೆ ಎಲ್ಲಿ, ನಮ್ಮ ಮಮ್ಮಿ ನಂಬೇ ಅಲ್ಲ ನಿಜವಾದ ಆನೆ ಇದೆ ಅಂತ ಅಂದರೆ, ಸುಮ್ಮನೆ ಗೊಂಬೆ ಇಟ್ಟಿರ್ತಾರಲ್ಲ ಅದು ಅಂತ ಅಂದ್ಕೊಂಡ್ಬಿಟ್ರು. ನಾನು ಹೇಳ್ತಿದ್ದೀನಿ ಇಲ್ಲ ನಿಜವಾದ ಆನೆ ಇದೆ ಅಂತ ಅಂದ್ಬಿಟ್ಟು ಫೋಟೋ ಹಾಕಿದ್ರು. ನಮಗೆ ತಮಿಳು ಓದಕ್ಕೆ ಬರಲ್ಲ. ಆಮೇಲೆ ಅಲ್ಲಿ ಅಂಗಡಿಯವ್ರ ಹತ್ರನ ಕೇಳಿದ್ವಿ, ಆನೆ ಇದೆಯಲ್ವಾ ಎಲ್ಲಿರುತ್ತೆ ಅಂತ. ಅದಕ್ಕೆ ಅವರು ಆನೆ ಇಲ್ಲ, ಈ ಲಾಸ್ಟ್ ಮಂತೇ ಏನೋ ತೀರೋಯ್ತು ಅಂತ ಹೇಳಿದ್ರು. ಸೊ ನಮಗೂ ಬೇಜಾರಾಯಿತು. ಆಮೇಲೆ ಸರಿ ಅಂತ ಅಲ್ಲೇ ಶಾಪ್ಸ್ ಎಲ್ಲ ಇತ್ತು, ಅಲ್ಲಿ ಶಾಪಿಂಗ್ ಮಾಡಿದ್ವಿ. ದೀಕ್ಷಾ ಅದು ಬರೋವಾಗ ಮ್ಯಾಗ್ನೆಟ್ ತೊಗೊಂಬ. ಆಮೇಲೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ದು ಮ್ಯಾಗ್ನೆಟ್, ಫ್ರಿಜ್ ಮ್ಯಾಗ್ನೆಟ್ ಬರುತ್ತಲ್ಲ, ಅದು ತೊಗೊಂಡ್ಬಿಟ್ಟು ನಾವು ಫ್ರಿಜ್ ಮೇಲೆ ಅಂಟಿಸೋಣ ಅಂತ ಅಂದ್ಬಿಟ್ಟು. ಸೊ 2 ಆಗಿದೆ. ಸೊ ದೀಕ್ಷಾ ತೊಗೊಂಬರ್ತಾಳೆ, ತೋರಿಸ್ತೀನಿ. ಆಮೇಲೆ ಪಿಂಕ್ ಚರ್ಚ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ನೋಡಿ ಫೋಕಸ್. ಸೊ ಐ ಲವ್ ಪಾಂಡಿ ಅಂತ ಇದೆ. ಆ್ಯಕ್ಚುಲಿ ನನಗೆ ತುಂಬ ಆಪ್ಷನ್ಸ್ ಇದ್ದಿಲ್ಲ ಅಲ್ಲಿ. ಗೋವಾಲಂತೂ ಎಷ್ಟು ಆಪ್ಷನ್ಸ್ ಇರುತ್ತೆ ಗೊತ್ತಾ. ಗೋವಾ ಚೆನ್ನಾಗಿದೆ ನಮ್ಮದು. ಇದೆಲ್ಲ ಇದೇ ಥರ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಇದು ತೊಗೊಂಡಿದ್ದೀವಿ. ಗೋವಾ ಬಂದು ನಾವು ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿದ್ದಿಲ್ಲ, ಸೊ ಅದಕ್ಕೆ ವ್ಲಾಗ್ ಮಾಡಿಲ್ಲ. ನಾವು ಇನ್ನೊಂದು ಸತಿ ಗೋವಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಪ್ಲ್ಯಾನ್ ಎಲ್ಲ ಮಾಡಿಲ್ಲ. ನೋಡೋಣ, ಹೋದರೆ ವ್ಲಾಗ್ ಖಂಡಿತ ಮಾಡೇ ಮಾಡ್ತೀವಿ. ಆಮೇಲೆ ಪಿಂಕ್ ಚರ್ಚು ಆ್ಯಂಡ್ ಪ್ಯಾರಡೈಸ್ ಬೀಚ್ ಅಂತ ಅಂದ್ಕೊಂಡಿದ್ದೆ, ಬಟ್ ಸೆರೆನಿಟಿ ಬೀಚ್ ಹೆಂಗಿತ್ತು ಇತ್ತಲ್ವಾ. ಆಮೇಲೆ ಪ್ಯಾರಡೈಸ್ ಬೀಚ್ ಬಂದು ಸ್ವಲ್ಪ ದೂರ ಇತ್ತು ಅನಿಸುತ್ತೆ. ಸೊ ಆಲ್ರೆಡಿ ಟೈಮ್ ಆಗಿತ್ತು, ಸೊ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಥರ್ಡ್ ಡೇ ನಾವು ಆ್ಯಕ್ಚುಲಿ ಸೆಕೆಂಡ್ ಡೇ ಏನು ಮಾಡಿದ್ವಿ, ಫ್ರೆಂಚ್ ಕಾಲೋನಿ ನೋಡಿದ್ವಿ, ತಿರ್ಗಾ ಇಲ್ಲಿ ಬಂದ್ವಿ, ಸೆರೆನಿಟಿ ಬೀಚಲ್ಲಿ ಆಟ ಆಡ್ಕೊಂಡಿದ್ವಿ, ಅಷ್ಟೇ ಆಗಿದ್ದು. ಆ್ಯಂಡ್ ಅಲ್ಲಿಂದ ಎಲ್ಲಿ ಊಟ ಏನು ಮಾಡೋದು ಅಂತ ಅಂದ್ಕೊಂಡಿದ್ದಾಗ ನನಗೆ ತುಂಬ ಕುತ್ತು ಪರೋಟ ತಿನ್ನಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಯಾಕಂದರೆ ಹೋಗಿರೋ ತಮಿಳ್ನಾಡುಗೆ ಕುತ್ತು ಪರೋಟನೇ ತಿಂದಿಲ್ಲ ಅಂದರೆ ಹೆಂಗೆ. ಸೊ ನಾನು ಹೇಳ್ತಾನೆ ಇದ್ದೆ ಕುತ್ತು ಪರೋಟ ತಿನ್ನೋಣ ಅಂತ ಅಂದ್ಬಿಟ್ಟು. ಆಮೇಲೆ ಏನಾಯಿತು, ಕಾಣಲೇ ಇಲ್ಲ ನನಗೆ. ಸ್ಟಾರ್ಟಿಂಗಲ್ಲಿ ಕಾಣ್ತಿತ್ತು, ತಿನ್ಬೇಕು ಅನ್ನೋವಾಗ ಕಾಣಲೇ ಇಲ್ಲ. ಆಮೇಲೆ ಸರಿ ಅಂತಂದ್ಬಿಟ್ಟು ನಾವು ಹೋಟೆಲಲ್ಲಿ ಇದ್ವಲ್ಲ, ಅವ್ರು ಹೇಳಿದ್ರು ಅಲ್ಲಿ ಹೋಗಿ ಲೈಕ್ ಫುಡ್ ಸ್ಟ್ರೀಟ್ ಥರ ಇದೆ ಅಂತ ಅಂದ್ಬಿಟ್ಟು. ಸರಿ ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಓಕೆ ಆಗೇ ಇತ್ತು, ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇತ್ತು. ನಮ್ಮ ವಿ ವಿ ಪುರಮಲ್ಲಿ ಫುಡ್ ಸ್ಟ್ರೀಟ್ ಇದೆಯಲ್ಲ ಆ ಥರನೇ ಇತ್ತು. ಸೊ ಅಲ್ಲೆಲ್ಲ ಊಟ ಮಾಡಿಕೊಂಡು ನೈಟ್ ಬಂದು ಮಲ್ಕೊಂಡ್ಬಿಟ್ವಿ. ಸೊ ಥರ್ಡ್ ಡೇ ಎದ್ಬಿಟ್ಟು ನಾವು ಹೋಗಿದ್ದು
ದೇವಸ್ಥಾನಕ್ಕೆ ಹೋದ್ವಿ, ಪಿಂಕ್ ಚರ್ಚ್ಗೆ ಹೋದ್ವಿ, ಬಸಲಿಕಾ ಚರ್ಚ್ಗೆ ಹೋದ್ವಿ, ಆಮೇಲೆ ಒಂದು ಕೆಫೆಗೆ ಹೋದ್ವಿ. ಕೆಫೆ ಹೆಸರೇನೋ ಇದೆ. ನನ್ನ ಇದು ನಾನು ಬರೀ ಮಾತಾಡ್ತಿರೋದಲ್ಲ, ಇದ್ರಲ್ಲಿ ವೀಡಿಯೋ ಕೂಡ ಹಾಕಿರ್ತೀನಿ ಎಲ್ಲ ಚೂರು ಕ್ಲಿಪ್ಪಿಂಗ್ಸು. ಸೊ ಆ ಕೆಫೆಗೆ ಹೋದ್ವಿ. ನಾವು ಆ್ಯಕ್ಚುಲಿ ಬ್ರೆಡ್ ಆ್ಯಂಡ್ ಚಾಕ್ಲೇಟ್ಗೆ ಹೋದ್ವಾ ದೀಕ್ಷಾ? ಸೆಕೆಂಡ್ ಡೇನೇ ನಾವು ಬ್ರೆಡ್ ಆ್ಯಂಡ್ ಚಾಕ್ಲೇಟ್ಗೆ ಹೋಗಿದ್ವಿ. ಅದನ್ನೊಂದು ಆ್ಯಡ್ ಮಾಡ್ಕೊಂಬಿಡಿ. ಸೊ ಕೆಫೆ ಹೆಸರೆಲ್ಲ ಆಮೇಲೆ ನಾನು ಒಂದೇ ಸತಿ ಹೇಳ್ತೀನಿ, ನೀವು ಹೋಗ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಆ್ಯಕ್ಚುಲಿ ಪಾಂಡಿಚೇರಿ ಏನು ತುಂಬ ದೊಡ್ಡದಾಗಿದೆ, ದೂರ ಆಗುತ್ತೆ ಅಂತೆಲ್ಲ ಅಂದ್ಕೊಳಕ್ಕಾಗಲ್ಲ. ಬಿಕಾಸ್ ನಿಮ್ಮ ಹತ್ರ ಕಾರ್ ಇತ್ತು ಅಂತಂದರೆ, ಕಾರು ಇಲ್ಲ ಗಾಡಿ, ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ಇಲ್ಲಿಗೆ ಇನ್ನೊಂದು ಚೂರು ದೂರ ಇರುತ್ತೆ ಅಷ್ಟೇ, ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ತೀವಲ್ಲ ಆ ಥರ. ಸೊ ನೀವು ಯಾವ ಕೆಫೆಗೆ ಇಲ್ಲ ಯಾವ ಡೇ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹೋಗ್ಬೋದು. ಆಮೇಲೆ ನಾನು 3rd ಡೇಗೆ ಇಲ್ಲೇನೋ ಕೆಫೆ ಬರ್ಕೊಂಡಿದ್ದೆ, ಆಮೇಲೆ ಇನ್ನೊಂದು ಚರ್ಚು, ಆಮೇಲೆ ಅರೋವಿಲ್ ಮೇನಾಗಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆ್ಯಂಡ್ ಪ್ರೊಮೊರಾಂಡ ಬೀಚ್ ಅಂತ ಇದನ್ನೊಂದು ಬರ್ಕೊಂಡಿದ್ದೆ. ಬಟ್ ಆ ಬೀಚ್ಗೂ ಹೋಗೋಕ್ಕಾಗಿಲ್ಲ, ಸಾಕು ಬೀಚ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ 3rd ಡೇ ನಮಗೆ ತುಂಬ ಸ್ಟ್ರೇನ್ ಆಗೋಯ್ತು, ಯಾಕಂತಂದರೆ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ವಿ, ಅದು ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ಅರೋವಿಲಲ್ಲಿ ನಡೆದಿದ್ದು ಫುಲ್ ಒಳಗಡೆ ಎಲ್ಲ ಎಷ್ಟು ನಡಿಬೇಕು ಗೊತ್ತಾ, ಅಲ್ಲೆಲ್ಲ ನಡ್ಕೊಂಡು ಹೋದ್ವಿ. ಆ್ಯಂಡ್ ಅಷ್ಟು ದೂರ ನಡ್ಕೊಂಡು ಹೋದ್ವಿ, ಬಟ್ ದೂರದಿಂದ ಅದನ್ನು ನೋಡ್ಕೊಂಡು ಬರಬೇಕಾಯ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಒಳಗಡೆ ಯಾರನ್ನೂ ಬಿಡೋದಿಲ್ವಂತೆ. ಸೊ ಅಷ್ಟೇ, ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೇಚರಲ್ಲಿ ನಡ್ಕೊಂಡು ಹೋಗೋದು ಆ ಥರ. ಸೊ ಅಷ್ಟಕ್ಕೋಸ್ಕರ ಅರೋವಿಲ್ಗೆ ಹೋಗ್ಬೋದು. ಆ್ಯಂಡ್ ಅರೋವಿಲಲ್ಲಿ ಎಷ್ಟೊಂದು ಶಾಪಿಂಗ್ ಎಲ್ಲ ಇರುತ್ತೆ. ಸೊ ಅರೋವಿಲ್ ನೋಡ್ಕೊಂಡು ನಾವು ವಾಪಸ್ ಬಂದುಬಿಟ್ವಿ ಹಂಗೆ ರಿಟರ್ನು. ಸೊ ದೀಕ್ಷಾ ನಮಗೆ ಗಂಜಿ ಮಾಡಿದ್ದಾಳೆ. ಹೌದು. ಸೊ ಇಷ್ಟಿತ್ತು ನಮ್ಮ 3 ಡೇಸ್ ಟ್ರಿಪ್ಪು. ಸೊ ಹೋಗಿದ್ದು ಒಂದಿನ ಫಸ್ಟ್ ಡೇ ಬೆಳಗ್ಗೆನೇ ಬಿಟ್ವಿ, 5 ಗಂಟೆಗೆ ಬಿಟ್ವಿ. ನೀವು ಹೋಗ್ಬೋದು, ನೀವು ಫಾಸ್ಟಾಗಿ ಡ್ರೈವ್ ಮಾಡ್ತೀರಾ ಅಂತಂದರೆ, ಇಲ್ಲ ಟ್ರೈನಲ್ಲಿ ಹೋಗ್ತಿದ್ದೀವ ಅಂದರೆ ಬೆಳಗ್ಗೆ ಒಂದು 12 ಗಂಟೆ, ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ ರೀಚ್ ಆಗಿರ್ತೀರ. ಸೊ ನಮ್ಮದು ರೂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಲೇಟಾಗಿ ಹೋದ್ವಿ ಅಷ್ಟೇ. ಸೊ ಫಸ್ಟ್ ಡೇನ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ರೆ. ಫಸ್ಟ್ ಡೇ ಅಷ್ಟೊಂದು ನೀವು ನೋಡೋಕೆ ಹೋಗ್ಬಿಡಿ, ಬಿಕಾಸ್ ಟ್ರೈನ್ ಆಗಿಬಿಡುತ್ತೆ ಫಸ್ಟ್ ಡೇನೇ. ಸೊ ಲಾಸ್ಟ್ ಡೇಗೆ ಇಟ್ಕೊಳ್ಳಿ. ಆಮೇಲೆ ಇದು ನೀವು ಟ್ರೈನಲ್ಲಿ ಹೋಗ್ತಿದ್ದೀರಾ ಅಂತಂದರೆ ಅಲ್ಲಿ ಒಳಗಡೆ ಟ್ರಾವೆಲ್ ಮಾಡಬೇಕಂತಂದರೆ ಬೈಕೆಲ್ಲ ರೆಂಟಿಗೆ ಸಿಗುತ್ತೆ. ಬೈಕು ಇಲ್ಲ ನಾರ್ಮಲ್ ಗಾಡಿ, ಎಲ್ಲ ಗಾಡಿ ಅಲ್ಲೇ ಇರುತ್ತೆ. ಈ ಸ್ಟೇಷನ್ ಇರುತ್ತಲ್ವ, ಸ್ಟೇಷನ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾದರೂ ಹುಡುಕ್ಬೇಕು ನೀವು. ಅಲ್ಲಿ ಗಾಡಿ ಒಂದು 350ಇಂದ ಸ್ಟಾರ್ಟ್ ಆಗುತ್ತೆ ನಾರ್ಮಲ್ ಗಾಡಿಗಳು. ಆ್ಯಂಡ್ ವೆಸ್ಪಾ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ವೆಸ್ಪಾ ಎಲ್ಲ ಜಾಸ್ತಿ ಇರುತ್ತೆ, 600 ಅಂತೆ. ನಾರ್ಮಲ್ ಆ್ಯಕ್ಟಿವ್ ಅದು ಇದು 350, 400, 500 ಆ ಥರ ಇದೆ ಒಂದು ದಿನಕ್ಕೆ. ಸೊ ನೀವು ಒಬ್ರು ಎತ್ಕೊಂಡು ಇಬ್ಬಿಬ್ರು ಹೋಗ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರಾವೆಲಿಂಗ್ ಆಯಿತು. ಸೊ ಫುಡ್ ಬಂದು ನೀವು ಕೆಫೆಯಲ್ಲಿ ದಿನಕ್ಕೆ ಒಂದು ಸತಿ ಆದರೂ ಟ್ರೈ ಮಾಡಿ ನೀವು, ಯಾಕಂದರೆ ಫ್ರೆಂಚ್ ಕೆಫೆ ಅಲ್ವಾ. ಸೊ ಫ್ರೆಂಚ್ ಫುಡ್ಡೆಲ್ಲ ಇರುತ್ತೆ, ನಮ್ಮ ಕ್ರೊಸಾನು ಆಮೇಲೆ ಏನೇನೋ ಚೆನ್ನಾಗಿರುತ್ತೆ, ಅದೊಂದು ಸತಿ ಟ್ರೈ ಮಾಡಬೇಕು. ಬಟ್ ಮಿಕ್ಕಿ ಟೈಮಲ್ಲೆಲ್ಲ ನೀವು ಬೆಳಗ್ಗೆ ಟಿಫನ್ ಹೆಂಗಿದ್ರು ನಾರ್ಮಲ್ ಹೋಟೆಲಲ್ಲಿ ಮಾಡ್ಬೋದು, ದೋಸೆ ಇಡ್ಲಿ ಅದು ಇದು. ಆ್ಯಂಡ್ ನೈಟ್ ಕೂಡ ಅಷ್ಟೇ ಸ್ಟ್ರೀಟ್ ಫುಡ್ ಆ ಥರ ತಿನ್ಬೋದು. ಯಾವಾಗಾದರೂ ಒನ್ ಟೈಮ್ ಕೆಫೆಯಲ್ಲಿ ಟ್ರೈ ಮಾಡಬೇಕು. ಆ್ಯಂಡ್ ನಾವು ಬರೋವಾಗ ಬ್ರೆಡ್ ತೊಗೊಂಡು ಬಂದ್ವಿ. ಅದು ಬಂದುಬಿಟ್ಟು ಬ್ರೆಡ್ ಏನೋ ಇತ್ತು ಹೆಸರು, ನಾನು ಹಾಕ್ತೀನಿ. ಸೊ ಅಲ್ಲಿ ಮಮ್ಮಿ ಹೇಳ್ತಿದ್ರು ಪಾಂಡಿಚೇರಿಯಲ್ಲಿ ಎಲ್ಲರೂ ಬ್ರೆಡ್ಡು ಎಲ್ಲ ತೊಗೊಂಡು, ಹಾಟ್ ಬ್ರೆಡ್ಸ್, ಕರೆಕ್ಟ್, ಹಾಟ್ ಬ್ರೆಡ್ಸ್ ಅಂತ. ಸೊ ಎಲ್ಲರೂ ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು. ಸರಿ ನಾವು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ ಶಾಪಿಂಗ್. ಅಯ್ಯಪ್ಪ ನನಗೆ ನಂಬಕ್ಕಾಗ್ತಿಲ್ಲ, ನಮ್ಮ ಮಮ್ಮಿ ಏನೇನೋ ತೊಗೊಳ್ತಿದ್ದಾರೆ. ಕ್ರೊಸಾನ್ ಅಂತೆ, ಆ್ಯಂಡ್ ಇಷ್ಟು ಉದ್ದ ಬರುತ್ತಲ್ಲ ಫ್ರೆಂಚ್ದು, ಏನದು ಬುಕೆಟ್ ಅಂತ ಅಂತಿದ್ದಾಳೆ, ಬುಗೆಟ್ ಅಂತ ಹೇಳ್ತಿದ್ದಾಳೆ. ಅದೇ ನಾನು ಹೇಳ್ತಿರೋ ಕರೆಕ್ಟಾಗಿ ಹೋಗೋಕೆ ಗೊತ್ತಿಲ್ಲ ನಮಗೆ. ಆ್ಯಂಡ್ ಕುಕ್ಕೀಸು, ಕೇಕು, ಆಮೇಲೆ ನಮ್ಗೆ ಇನ್ನೊಂದೇನೋ ತೊಗೊಳೋಣ ಅಂತಿದ್ವಿ, ಜಿಂಜರ್ ಬ್ರೆಡ್ಡಾ, ಆ್ಯಪಲ್ ಪೈ ಏನೇನೋ ತೊಗೊಳೋಣ ಅಂತಿದ್ವಿ. ಬಟ್ ಅಲ್ಲಿ ಕಾರಲ್ಲಿ ಬರ್ತಿರೋದಲ್ವಾ, ಕೆಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಕೆಟ್ಟೋಗದೆ ಇರೋವಂಥದ್ದನ್ನು ತೊಗೊಂಡು ಬಂದ್ವಿ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಫುಡ್ಡದು ಆಯಿತು ಆ್ಯಂಡ್ ಟ್ರಾವೆಲಿಂಗ್ ಆಯಿತು. ಶಾಪಿಂಗಿಗಂತಾನೆ ನೀವು ಈ ಕಡೆ ರಾಕ್ ಬೀಚ್ ಕಡೆ ಎಲ್ಲ ಬಂದೆ, ಆ ಕಡೆ ಮತ್ತು ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ನೀವು ತೊಗೊಳ್ಬೋದು. ಶಾಪಿಂಗ್ ನಾವೇನಷ್ಟು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ಬಜೆಟ್ ಟ್ರಿಪ್ಪಲ್ಲಿ ಹೋಗಿದ್ದು, ಶಾಪಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡು ಹೋಗಿದ್ವಿ. ಸೊ ಇದೊಂದೇ ಶಾಪ್ ಮಾಡಿದ್ದು. ಆ್ಯಂಡ್ ಬ್ರೆಡ್ಸ್ ಶಾಪ್ ಮಾಡ್ಕೊಂಡು ಬಂದ್ವಿ. ಡ್ರೆಸ್ಸಸ್ ಎಲ್ಲ ನಾನು ತೊಗೊಳಕ್ಕೆ ಹೋಗಿಲ್ಲ, ಬಟ್ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿತ್ತು. ನಾನು ದೂರದಿಂದನೇ ನೋಡಿದೆ, ವೀಡಿಯೋದು ಸ್ವಲ್ಪ ತೋರಿಸಿದೆ ಅನಿಸುತ್ತೆ. ಆ್ಯಂಡ್ ಚೀಪಾಗೂ ಇತ್ತು ಅನಿಸುತ್ತೆ.
ಚೀಪ್ ಅಂತಂದರೆ ಕ್ವಾಲಿಟಿನೂ ಲೈಕ್ ಬೀಚ್ ಔಟ್ಫಿಟ್ಸ್ ಥರ ಇತ್ತು. ನಾರ್ಮಲ್ ಬಟ್ಟೆಗಳು ಅಂತಂದರೆ ನಾರ್ಮಲ್ ಅಂಗಡಿ ಇತ್ತು. ಸೊ ಆ ಥರ ಇತ್ತು, ನಾವೇನು ಶಾಪ್ ಮಾಡಿಲ್ಲ. ಆ್ಯಂಡ್ ನಾವಿದ್ದಿದ್ದು ಯಾವುದೋ ಹೋಟೆಲ್ ಹೇಳಿದ್ವಿ, ಫಸ್ಟ್ ಒನ್ನು ನಾನು ಅದೇನು ಅಷ್ಟು ರೆಫರ್ ಮಾಡೋಕ್ಕೆ ಹೋಗಲ್ಲ. ಸೊ ಸೆಕೆಂಡ್ ಒನ್ ಬೇಕಾದರೆ ರೆಫರ್ ಮಾಡ್ತೀನಿ, ನೀವು ಹೋಗ್ಬೋದು. ಆ್ಯಂಡ್ ನಾನು ಇದ್ರ ಪ್ರಕಾರ ನೋಡಿದ್ದು ಅಂತಂದರೆ ಗೋ ಸ್ಟಾಪ್ಸ್ ಅಂತ ಹಾಸ್ಟೆಲ್ ಇದು, ಆ್ಯಂಡ್ ನೋಮ್ಯಾಡ್ ಅಂತ ಹಾಸ್ಟೆಲು. ಇದು 650-600 ಅಂತ ಹೇಳಿದ್ರು ವಿಡಿಯೋಲಿ. ಬಟ್ ನಾವು ರಿಯಲ್ ಆಗಿ ಬುಕ್ ಮಾಡೋಣ ಅಂತ ನೋಡಿದಾಗ ಅಷ್ಟು ಕಡಿಮೆಗೆ ಏನೂ ಇದ್ದಿಲ್ಲ. 1000 ರೂಪೀಸ್ ಕಡಿಮೆ ಯಾವ ರೂಮು ಇರಲ್ಲ. ಸುಮ್ಮನೆ ವಿಡಿಯೋಲಿ ಹೇಳ್ತಾರೆ ಇಷ್ಟು ಕಡಿಮೆ ಅಷ್ಟು ಕಡಿಮೆ ಅಂತ, ನಾವು ಅದನ್ನು ನಂಬ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿಲ್ಲ. ಸೊ ನಮ್ಮ ಟೋಟಲ್ ಖರ್ಚು ಒಂದು 10,000 to 13,000 ಆಗಿದೆ ಅಂತ ಅಂದ್ಕೊಳ್ಬೋದು. ಫ್ಯೂಲ್ಗೆ 7,000 ಆಯಿತು. ಆ್ಯಂಡ್ ಊಟಕ್ಕೆ ಒಂದು 3 ಅಂತಲೇ ಇಟ್ಕೊಳ್ಳಿ. ನಾವೇನು ಅಷ್ಟೊಂದು, ನಿಮ್ಗೆ ಗೊತ್ತಲ್ವ ನಾವು ವೆಜ್ ಅಂತ ಅಷ್ಟೊಂದು ಏನು ತಿನ್ನೋಕ್ಕೆ ಹೋಗಲ್ಲ. 3 ಇರ್ಬೋದು. ಆ್ಯಂಡ್ ಅಷ್ಟೇ, ಅದು ಬಿಟ್ಟು ನಾವೇನು ಆ್ಯಕ್ಟಿವಿಟೀಸ್ ಏನು ಮಾಡಿಲ್ಲ. ಅದು ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಒಂದು 2-3 ಇಟ್ಕೊಳ್ಳಿ. ಒಂದು 13-14-15 ಅಂತಲೇ ಇಟ್ಕೊಳ್ಳಿ ರೌಂಡ್ ಫಿಗರ್. ಸೊ ಒಬ್ರಿಗೆ 5,000. ಸೊ ನಾವು 3 ಜನ ಅಲ್ವಾ ಹೋಗಿದ್ದು. ಸೊ ಒಬ್ರಿಗೆ 5,000 ಅಂತ ಇಟ್ಕೊಳ್ಳಿ. ಸೊ ಈ ಥರ ಟ್ರಿಪ್ಗೆ ಹೋಗ್ಬೋದು. ಸೊ ಇದೇ ಥರ ಪಾಂಡಿಚೇರಿ, ಗೋಕರ್ಣ, ಗೋವಾ, ನಿಮ್ಗೆ ಈ ಥರ ಇಲ್ಲ ಇಷ್ಟು ಜಾಗಗಳಲ್ಲಿ 5,000ಅಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ನೀವು ಲೈಕ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಖರ್ಚು ಮಾಡಿದ್ರೆ ಬಜೆಟಲ್ಲಿ ಹೋಗ್ಬೋದು. ಇಲ್ಲ ನಿಮಗೆ ಸ್ವಲ್ಪ ಹೈಫೈ ಆಗೇ ಬೇಕು ಅಂತಂದರೆ ಬಜೆಟಲ್ಲಿ ಹೋಗೋಕ್ಕಾಗಲ್ಲ, ಜಾಸ್ತಿ ಕಾಸು ಕೊಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ನಾವು ಫಸ್ಟ್ ಟೈಮ್ ಗೋವಾಗೆ ಹೋಗಿದ್ದು ರೆಸಾರ್ಟ್ಗೆ ಹೋಗಿದ್ವಿ, ಆ್ಯಂಡ್ ಫುಡ್ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಸೊ ಅದು ತುಂಬ ಕಾಸ್ಟ್ಲಿ ಇತ್ತು. ಸೊ ನಾವು ಒಂದು ಸತಿ ಬಜೆಟಲ್ಲಿ ಗೋವಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತು ಈ ವಿಡಿಯೋ ನೀವು ನೋಡಿರ್ತೀರ, ನಿಮಗೂ ಇಷ್ಟ ಆಗಿರುತ್ತೆ. ಮತ್ತು ನಾವು ಹೋಗಿದ್ದು ವಿಸಿಟ್ ಮಾಡಿದ ಜಾಗದ್ದು ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿರ್ತೀನಿ ನೋಡಿ. ಸೊ ನಿಮಗೂ ಹೋಗ್ಬೇಕಂತಂದರೆ ನೀವು ಪ್ಲ್ಯಾನ್ ಮಾಡಿ. ಇವಾಗ ಸಮ್ಮರ್ ಟೈಮ್ ಅಲ್ವಾ, ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅಲ್ಲೂ ಆಗಿಬಿಟ್ಟಿರುತ್ತೆ. ಸೊ ಸ್ವಲ್ಪ ಸೆಕೆ ಇರುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಸೆಕೆ ಇರುತ್ತೆ. ಸೊ ನೀವು ಸೆಕೆ ತಡಿತೀರಾ ಅಂತಂದರೆ ಹೋಗಿ. ಇಲ್ಲ ಅಂತಂದರೆ ನಾವು ಹೋಗಿದ್ದು ಜಾನ್ವರಿ ಟೈಮಲ್ಲಿ. ನಾವೇನು ಡಿಸೆಂಬರ್ ಜಾನ್ವರಿ ಅದೇ ಟೈಮಲ್ಲೇ ನಾವು ಪ್ಲ್ಯಾನ್ ಮಾಡೋದು. ದೀಕ್ಷಾ ನಾನು ಮಾತಾಡೋ ಥರ ಹಿಂಗೆ ಮಾಡ್ತಾ ಇದ್ದಾಳೆ. ಸೊ ಡಿಸೆಂಬರ್ ಜಾನ್ವರಿ ನಮಗೆ ಯಾವಾಗೂ ಟ್ರಾವೆಲ್ ಮಾಡೋಕ್ಕೆ ಬೆಸ್ಟ್ ಟೈಮ್. ಸೊ ನೀವು ಯಾವಾಗ ಹೋಗಬೇಕು ಅಂತ ನೋಡಿ ಮತ್ತು ಸೇವ್ ಮಾಡಿ ಇಟ್ಕೊಂಡಿರಿ ಈ ವಿಡಿಯೋನ. ಇಲ್ಲ ಅಂತಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಕೇಳಿ. ನಾನು ನಿಜವಾಗ್ಲೂ ಓಕೆ ನಾನು ರಿಯಲ್ ಆಗಿ ರಿಪ್ಲೈ ಮಾಡ್ತೀನಿ ಏನೇ ಹೇಳಿದ್ರು. ಸೊ ಅಷ್ಟೇ, ಮೇನ್ ಆಗಿ ಪಾಂಡಿಚೇರಿಯಲ್ಲಿ ಏನೇನು ನೋಡಬೇಕು ಅದನ್ನೆಲ್ಲ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಲೈಕ್ ನಮ್ಮ ಹೊನ್ನಾವರ ಅಲ್ಲಿ ಇದೆ ಅಲ್ವಾ. ಸೊ ಅದೇ ಥರ ಒಂದು ಇದೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ, ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನನಗೆ ಅಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು, ಬಟ್ ಟೈಮ್ ಸಾಲಿಲ್ಲ. ಸೊ ಅದಕ್ಕೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಅವ್ರು ಹೇಳಿದ್ರು ಫಸ್ಟೇ ಬುಕ್ ಮಾಡಿರಬೇಕಿತ್ತು, ಆ್ಯಂಡ್ 1 ಡೇ ಫುಲ್ ಅದಕ್ಕೆ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ಪಾಂಡಿಗೆ ಹೋದಾಗ ಅಲ್ಲಿಗೆ ಹೋಗ್ಬೇಕು, ನನಗೆ ತುಂಬ ಆಸೆ ಇದೆ. ಆ್ಯಂಡ್ ವಾಟರ್ ಗೇಮ್ಸ್ ಎಲ್ಲ ಏನೇನೋ ಇತ್ತು ನೋಡಿದ್ವಿ, ಏನೂ ಹೋಗೋಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ಟ್ರೈ ಮಾಡಬೇಕು. ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋ ಫೈನಲಿ ಎಷ್ಟೊಂದು ಮಾತಾಡಿದೆ. ಈ ವಿಡಿಯೋನ ತುಂಬ ದಿನದಿಂದ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಆಗಿದ್ದಿಲ್ಲ. ಸೊ ಫೈನಲಿ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಏನೋ ಹೇಳಕ್ಕೆ ಬಂದೆ, ನಾನು ಮಾಡ್ತೋದೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ಆ್ಯಂಡ್ ಅಷ್ಟೇ. Keep waiting till our next vlog. Bye.